ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲ ಹೋಬಳಿ ಸೊಂಡೆಕೆರೆ ಹತ್ರ ರಾಮಜೋಗಿಹಳ್ಳಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಅಮೃತ ಎಂಬ ಹುಡುಗಿ, ಆ ಹುಡುಗಿ BE ಮಾಡ್ತಿದ್ದಾಳೆ ಬೆಂಗಳೂರಲ್ಲಿ. ಆ ಬೆಂಗಳೂರಲ್ಲಿ BE ಮಾಡಿದ ಮೊದಲಿಂದ ಊರಲ್ಲಿ ಅದೇ ಗ್ರಾಮದ ಹುಡುಗನ್ನ ಪ್ರೀತಿ ಮಾಡ್ತಿರ್ತಾಳೆ ಹುಡುಗಿ. ಆ ಹುಡುಗ ಏನು ಸ್ವಲ್ಪ ಓದಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ಆ ಹುಡುಗಿ 5 ವರ್ಷದಿಂದ ಪ್ರೀತಿ ಮಾಡ್ಕೊಂಡು ಆ ಹುಡುಗಿಗೆ ಅವ್ರ ತಂದೆಗೆ ಒಬ್ಬಳೇ ಮಗಳು. ಹುಡುಗಿ ಅವ್ರ ತಮ್ಮ ಒಬ್ಬರಿದ್ದಾನೆ. ಇವತ್ತು ಅವರು ಮದುವೆ ಮಾಡ್ಕೊಂಡು ಬಂದು SP ಕಚೇರಿಗೆ ಬಂದಾಗ ನಮಗೆ ವಿಷಯ ಗೊತ್ತಾಯಿತು. ನಮ್ಮ ಕೌನ್ಸಿಲರು ಮಂಜಣ್ಣರಂತ ಇದ್ದಾರೆ, ವೆಂಕಟೇಶ್ ಅಂತ, ಅವರು ಹೇಳಿದಾಗ ಅಲ್ಲಿಂದ ಬಂದು ನಾವು ಇಲ್ಲಿ ವಿಚಾರ ತಿಳಿದಾಗ ಸಾಹೇಬ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಸೋಕ್ಕೆ ಕೇಳಿ ಇವತ್ತು ಅವ್ರು ಮದುವೆ ಮಾಡಿದ್ದಾರೆ. ಯುವ ಜೋಡಿಗಳು ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ. ಯಾಕೆ ಬಂದಾರೆ? ಅವರಿಗೆ ಅವ್ರ ತಂದೆ, ಆ ಹುಡುಗಿ ತಂದೆ ತಾಯಿ ಕಡೆಯಿಂದ ಅವರಿಗೆ ರಕ್ಷಣೆ ಬೇಕು ಅಂತ ಹೇಳಿ ಅವರು SPಗೆ ಮನವಿ ಕೊಡೋಕೆ ಬಂದಿದ್ದಾರೆ. ಐಮಂಗಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಿಂದ ಅವರು ಹಣದಲ್ಲಿ ಬಲಾಢ್ಯರಾಗಿರೋದ್ರಿಂದ ಹುಡುಗಿ ಕಡೆಯವರು ಆ ಹುಡುಗನಿಗೆ ಏನಾದರೂ ತೊಂದರೆ ಮಾಡಿದಾರು ಮತ್ತು ಇದು ಮಾಡ್ತಾರೆ. ಮತ್ತು ಯುವ ಪ್ರೇಮಿಗಳಿಗೆ ಇದಾಗಿದೆ. ಈಗಿನ ಕಾಲದಲ್ಲಿ ಅವರು ಪ್ರೀತಿ ಪಟ್ಟು ಮದುವೆ ಆಗಿರೋರು ಭಾಳ ಚೆನ್ನಾಗಿ ಇರ್ತಾರಂತ ನಮ್ಮೊಂದು ನಂಬಿಕೆ ಇರ್ತೈತೆ. ಈಗ ಅವ್ರಿಗೇನಿಲ್ಲ, ಅವ್ರು ಹೇಳ್ಕೊಟ್ಟು ಇಬ್ಬರು ಮೇಜರ್ ಇದ್ದಾರೆ, ಇಬ್ರಿಗೂ ವಯಸ್ಸಾಗಿದೆ, ಮೇಜರ್ ಇದ್ದಾರೆ. ಅವರಿಬ್ಬರು ಚೆನ್ನಾಗಿರ್ತಾರಂತ, ಒಂದೇ ಕ್ಯಾಸ್ಟು, ಒಂದೇ ಕಮ್ಯುನಿಟಿ. ಅದರಿಂದ ಅವರಿಬ್ಬರು ಒಂದು ಚೆನ್ನಾಗಿರ್ತಾರೆ. ಇವರಿಗೆ ಮದುವೆ ಆಗಿರೋರಿಗೆ ಅವ್ರಿಗೆ ಅನ್ಯಾಯ ಆಗ್ದಂಗೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಇವತ್ತು ಹೇಳ್ತೀನಿ. ಮದುವೆ ಆಗಿ 2 ಡೇಸ್ ಆಗಿದೆ.